ಹಾಯ್ ಫ್ರೆಂಡ್ಸ್, ನಾನು ರೀಸೆಂಟ್ ಆಗಿ ಹೋಮ್ ಟೂರ್ ವಿಡಿಯೋಸ್ನ ಮಾಡ್ತಾ ಇದ್ದೀನಲ್ವಾ. ತುಂಬಾ ಜನರು ಶಾರುಖ್ ಫಸ್ಟ್ ನಿಮ್ಮ ಫ್ರಿಡ್ಜ್ ಟೂರ್ ಮಾಡಿ ಅಂತ ಹೇಳಿ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ನಾನು ಈ ಫ್ರಿಡ್ಜ್ ತಗೊಳ್ಳುವಾಗ ತುಂಬಾ ಟೈಮ್ ಕೊಟ್ಟು ರಿಸರ್ಚ್ ಮಾಡಿ ಲಕ್ಷಕ್ಕಿಂತ ಜಾಸ್ತಿ ಇದ್ರೂ ತುಂಬಾ ಇಷ್ಟಪಟ್ಟು ತಗೊಂಡಿದ್ದೀನಿ ಇದನ್ನ. ಸೊ ಯಾಕೆ ಈ ಫ್ರಿಡ್ಜ್ ನಾನು ಇಷ್ಟು ರೇಟ್ ಕೊಟ್ಟೆ, ಇದ್ರ ಸ್ಪೆಷಾಲಿಟಿ ಏನು, ಮತ್ತೆ ನಾನು ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅದೆಲ್ಲದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಬನ್ನಿ. ಇದು 653 ಲೀಟರ್ಸ್ ಫ್ರಿಡ್ಜ್, 5-in-1 ಕನ್ವರ್ಟಬಲ್. ಇದಕ್ಕೆ ಸೈಡ್ ಬೈ ಸೈಡ್ 2 ಡೋರ್ ಇದೆ. ಇದು ಫ್ರೀಜರ್ ಮತ್ತೆ ಇದು ಫ್ರಿಡ್ಜ್. ಇದು ಒಂದು ಸ್ಮಾರ್ಟ್ ರೆಫ್ರಿಜರೇಟರ್. ಎಲ್ಲದನ್ನ ಮೊಬೈಲ್ ನಲ್ಲೇ ಕಂಟ್ರೋಲ್ ಮಾಡಬಹುದು. ಈಗ ಫಸ್ಟ್ ನಾವು ಫ್ರಿಡ್ಜ್ ಇಂದ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ. ಈಗ ಫಸ್ಟ್ ಶೆಲ್ಫ್ ನಲ್ಲಿ ಡೈರಿ ಪ್ರಾಡಕ್ಟ್ಸ್ ಮತ್ತೆ ಯೋಗರ್ಟ್ ಇಂಥದ್ದನ್ನೆಲ್ಲ ಈ ಶೆಲ್ಫ್ ನಲ್ಲಿ ಸ್ಟೋರ್ ಮಾಡಿದ್ದೀನಿ. ಮತ್ತೆ ಬಟರ್, ನಾನು ಬಟರ್ ಬಂದ್ಬಿಟ್ಟು ಎಲ್ಲ ಅಡುಗೆಗಳಿಗೆಲ್ಲ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ. ಹಾಗಾಗಿ ಈ ಥರ ಕ್ಯೂಬ್ಸ್ ಮಾಡಿಟ್ಕೊಂಡಿರ್ತೀನಿ. ಆಲ್ಮೋಸ್ಟ್ ನಾನು ಫ್ರಿಡ್ಜ್ಗೆ ಈ ಥರ ಟ್ರಾನ್ಸ್ಪರೆಂಟ್ ಗ್ಲಾಸ್ ಯೂಸ್ ಮಾಡಿದ್ದೀನಿ. ಏನಕ್ಕೆ ಗೊತ್ತಾ, ಈಗ ನೋಡಿ ಈ ಐಟಮ್ಸ್ ಎಲ್ಲ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ, ಎಷ್ಟಿದೆ, ಏನೆಲ್ಲ ಇದೆ ಅನ್ನೋದು ನೀಟಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಈ ಬಾಕ್ಸ್ಗಳನ್ನು ಯೂಸ್ ಮಾಡಿದ್ದೀನಿ. ಮತ್ತು ಕೆಲವೊಂದು ಟ್ರೇಗಳನ್ನು ಯೂಸ್ ಮಾಡಿದ್ದೀನಿ. ಆಲ್ಮೋಸ್ಟ್ ಇದರಲ್ಲಿ ಡೈರಿ ಪ್ರಾಡಕ್ಟ್ಸ್ ಮತ್ತು ರೆಡಿ ಟು ಈಟ್ ಅಂದರೆ ಈ ಥರ ಯಕುಲ್ಟ್ ಆಗಿರ್ಬೋದು, ಯೋಗರ್ಟ್, ಇದು ಸ್ವೀಟ್ ಯೋಗರ್ಟ್, ಸೊ ಇಂಥದ್ದನ್ನು ಮಾತ್ರ ಇಟ್ಟಿದ್ದೀನಿ. ಇನ್ನು ಎರಡನೇ ಶೆಲ್ಫ್ನಲ್ಲಿ ಜಾಸ್ತಿ ಫ್ರೂಟ್ಸ್ ಮತ್ತು ಸ್ಯಾಲೆಡ್ಗೆ ಯೂಸ್ ಮಾಡುವಂಥದ್ದು ಪುಟ್ಟದೆಲ್ಲ ಇರುತ್ತೆ. ಸ್ಟ್ರಾಬೆರಿ, ದ್ರಾಕ್ಷಿ, ಇದೆಲ್ಲ ಪುಟ್ಟದೆಲ್ಲ. ಸೊ ಅಂಥದ್ದೆಲ್ಲ ಈ ಥರ ಚಿಕ್ಕ ಚಿಕ್ಕ ಬಾಕ್ಸಲ್ಲಿ ಹಾಕಿದ್ದೀನಿ. ಈಗ ಇನ್ನೊಂದು ಏನು ಗೊತ್ತಾ, ಈಗ ಒಂದು ಫ್ರಿಡ್ಜಲ್ಲಿ ಯೂನಿವರ್ಸಲ್ ಆ ಫ್ರಿಡ್ಜ್ ಡಿಸೈನ್ ಮಾಡಿದಾರಲ್ವಾ, ಫಸ್ಟ್ ಪೋರ್ಷನ್ ಏನಿದೆ ಅಲ್ಲ ಅದು ಫಸ್ಟ್ ಶೆಲ್ಫ್, ಅದರಲ್ಲಿ ರೆಡಿ ಟು ಈಟ್ ಫುಡ್. ಅಂದ್ರೆ ಏನೇ ಆಗ್ಲಿ ಹಿಂಗ್ ತಗೊಂಡು ಹಿಂಗ್ ತಿನ್ಬಿಡ್ಬೋದು, ಹಿಂಗ್ ತಗೊಂಡು ಹಿಂಗ್ ಕುಡಿದ್ ಬಿಡ್ಬೋದು. ಆ ತರ ಐಟಮ್ಸ್ ಎಲ್ಲ ಅಲ್ಲಿ ಮೇಲ್ಗಡೆ ಇಡ್ತಾರೆ. ಎಲ್ಲ ಕಡೆ ಅದು ಕಾಮನ್. ಹೌದು. ಅದ್ರ ಕೆಳಗಡೆ ಡೈರಿ, ಹಾಲು, ಮೊಸರು ಅದೆಲ್ಲ ಇಡ್ತಾರೆ. ನಮ್ಗೆಲ್ಲ ಮೇಲೇನೆ ಇಟ್ಕೊಂಡಿದ್ವಿ, ಅಲ್ಲಿ ಇಲ್ಲಿ ಎಲ್ಲ ಸೇಮ್. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಈ ಮೀಲ್ ಪ್ರಿಪರ್ ಅಂದ್ರೆ ನಾವು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವಾ, ಸೊ ಅಂತದನ್ನೆಲ್ಲ ಎಲ್ಲಿ ಇಡುವಂತದ್ದು. ಕೆಲವು ಜನರೆಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತಾರೆ, ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಾರೆ, ವೆಜಿಟೇಬಲ್ಸ್ ಎಲ್ಲ ಚಾಪ್ ವೆಜಿಟೇಬಲ್ಸ್, ಆಮೇಲೆ ಏನೇನೋ ಕಿಚಡಿಗೆ ಅದಕ್ಕೆ ಇದಕ್ಕೆ ಅಂತ ಹೇಳಿ ಇಟ್ಕೊಂಡಿರ್ತಾರೆ. ನೀವು ಯಾವುದೇ ತರಕಾರಿ ಹಣ್ಣುಗಳನ್ನ ಫ್ರಿಜ್ ನಲ್ಲಿ ಸ್ಟೋರ್ ಮಾಡ್ಬೇಕಂದ್ರೆ ಒಂದು ಗೋಲ್ಡನ್ ರೂಲ್ ಇದೆ. ಇದು ಕಾಮನ್ ಆಗಿ ಎಲ್ರಿಗೂ ಗೊತ್ತೇ ಇರತ್ತೆ, ಆದ್ರೂ ಗೊತ್ತಿಲ್ಲ ಅಂದ್ರೆ ಕೆಲವರಿಗೆ ಹೇಳೋಣ ಅಂತ. ತರಕಾರಿ ಹಣ್ಣುಗಳು ಒದ್ದೆ ಇರೋದನ್ನ ಫ್ರಿಜ್ ನಲ್ಲಿ ಇಡಬಾರ್ದು. ಇದರಿಂದ ಬ್ಯಾಕ್ಟೀರಿಯಾ ಬೇಗನೆ ಫಾರ್ಮ್ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಏನೀಗ ಮಾರ್ಕೆಟ್ ಇಂದ ತಂದು ತರಕಾರಿ ಎಲ್ಲ ಹಾಗೆ ಇಟ್ಬಿಡ್ಬೇಕಾ ಫ್ರಿಜ್ ಅಲ್ಲಿ? ಹಾಗೇನೂ ಇಡಬಹುದು. ಈಗ ಯೂಶುವಲಿ ಏನಾಗುತ್ತೆ, ತೊಳೆದ್ಬಿಟ್ಟು ಹಾಗೆ ಇಡೋದಕ್ಕಿಂತ ಫ್ರಿಜ್ ನಲ್ಲಿ ಡೈರೆಕ್ಟ್ ಆಗಿ ಇಟ್ಟು ಯಾವಾಗ ಬೇಕೋ ಅವಾಗ ತೊಳೆದು ಬಳಸ್ಕೋಬಹುದು. ಇಲ್ಲ ನಮಗೆ ಅದು ಎಲ್ಲೆಲ್ಲೋ ಹಾಕಿರ್ತಾರಲ್ವ ತರಕಾರಿ, ನಾವು ನೋಡೇ ಇರ್ತೀವಿ, ಅದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀವಿ. ಕೆಲವರು ಮನೆಗೆ ಬಂದಮೇಲೆ ಕ್ಲೀನ್ ಮಾಡಿಕೊಂಡು ಅದನ್ನ ಸ್ಟೋರ್ ಮಾಡ್ಬೇಕಂತಾರೆ. ಅಂಥವ್ರು ಅದನ್ನ ಒರೆಸ್ಬಿಟ್ಟು ನೀಟಾಗಿ ಅದರಲ್ಲಿ ತೇವಾಂಶ ಏನು ಕಂಪ್ಲೀಟ್ ಆಗಿ ಡ್ರೈನ್ ಮಾಡಿಬಿಟ್ಟು ಫ್ರಿಜ್ನಲ್ಲಿ ಸ್ಟೋರ್ ಮಾಡಬೇಕಾಗತ್ತೆ. ಹಾಗೆ ಎಲ್ಲ ಥರದ ಹಣ್ಣುಗಳನ್ನು ಒಂದೇ ಕಂಟೈನರ್ನಲ್ಲಿ ಹಾಕಿ ಇಡಬಾರ್ದು. ಯಾಕೆಂದರೆ ಡಿಫ್ರೆಂಟ್ ಫ್ರೂಟ್ಸ್ ಒಂದೊಂದು ಥರದ ಗ್ಯಾಸ್ನ ರಿಲೀಸ್ ಮಾಡುತ್ತೆ. ಹಾಗಾಗಿ ಒಂದು ಹಣ್ಣಿಂದ ಇನ್ನೊಂದು ಥರದ ಹಣ್ಣು ಕೆಡೋ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ನೀವು ಈ ಥರ ಏರ್ ಟೈಟ್ ಕಂಟೈನರ್ ಅಲ್ಲದೆ ಯಾವುದಾದ್ರೂ ಸ್ವಲ್ಪ ಗಾಳಿ ಆಡುವಂತಹ ಬಾಕ್ಸಸ್ಗಳಲ್ಲಿ ಕೂಡ ಹಾಕಿ ಇಡ್ಬೋದು. ಆದರೆ ಈ ಥರ ಸಪ್ರೇಟ್ ಬಾಕ್ಸ್ಗಳಲ್ಲಿ ಹಾಕಿಡೋದ್ರಿಂದ ಶೆಲ್ಫ್ ಲೈಫ್ ಚೆನ್ನಾಗಿ ಬರುತ್ತೆ. ಇನ್ನು ಅದಾದಮೇಲೆ 4ನೇ ಶೆಲ್ಫ್ನಲ್ಲಿ ಬಂದು ಸ್ವಲ್ಪ ವೆಯ್ಟ್ ಇರೋವಂಥದ್ದು, ಅಂದರೆ ಮೊಟ್ಟೆ ಬಾಕ್ಸ್ ಇಟ್ಟಿದ್ದೀನಿ ನಾನು. ಸೊ ಈ ಥರ 2 ಟ್ರೇ ಬರುತ್ತೆ. ನಮ್ಮ ತೋಟದಿಂದ ನಾವು ಸುಮಾರು ಕೋಳಿ ಮೊಟ್ಟೆ ತೊಗೊಂಡು ಬರ್ತೀವಲ್ವ, ಹಾಗಾಗಿ ಈ ಥರ ಒಂದು ದೊಡ್ಡ ಟ್ರೇ ತೊಗೊಂಡ್ಬಿಟ್ಟಿದ್ದೀನಿ. ಈ ಟ್ರೇಯಲ್ಲಿ ಆಲ್ಮೋಸ್ಟ್ ಎಲ್ಲ ಮೊಟ್ಟೆಗಳು ಇಡ್ಸುತ್ತೆ. ಹಾಗೆ ಮಕ್ಕಳು ಕೂಡ ಟಚ್ ಮಾಡಲ್ಲ. ಇನ್ ಕೇಸ್ ತೆಗೆದ್ರು ಕೂಡ ನೀಟಾಗಿ ನೋಡಿ, ಅವರಾದರೂ ತೆಗಿಬೋದು, ನಾನು ಕೂಡ ತೆಗಿಬೋದು, ಡ್ಯಾಮೇಜ್ ಏನಾಗಲ್ಲ ಅನ್ನೋದಕ್ಕೋಸ್ಕರ ಇದು ತೊಗೊಂಡಿದ್ದೀನಿ. ಆದಷ್ಟು ನಾನು ಈ ಥರ ಟ್ರಾನ್ಸ್ಪರೆಂಟ್ ಆಗಿರುವಂತಹ ಬಾಕ್ಸ್ಗಳನ್ನು ಮತ್ತು ಟ್ರೇಗಳನ್ನೇ ಯೂಸ್ ಮಾಡಿದ್ದೀನಿ. ಇನ್ನು ಇದ್ರ ಪಕ್ಕದಲ್ಲಿ ಬಂದರೆ ಕೆಲವೊಂದು ದೋಸೆ ಹಿಟ್ಟು ಮತ್ತು ಏನಾದರೂ ಉಳ್ದಿರತ್ತಲ್ವ, ನಾವು ಕಟ್ ಮಾಡಿರುವಂತಹ ತರಕಾರಿಗಳು ಅಥವಾ ಕೆಲವೊಂದ್ಸಲ ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಂಡಿರ್ತೀನಿ, ಎಮರ್ಜೆನ್ಸಿಗೆ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಈ ಜಾಗದಲ್ಲಿ ಇಡ್ತೀನಿ. ಇವತ್ತು ಸದ್ಯಕ್ಕೆ ಯಾವುದು ತರಕಾರಿ ಕಟ್ ಮಾಡಿಲ್ಲ,
ಸ್ವಲ್ಪ ಕ್ಯಾರೆಟ್ ಇತ್ತು, ಅದು ಮಾತ್ರ ಬಾಕ್ಸಿಗೆ ಹಾಕಿದ್ದೀನಿ. ಆಮೇಲೆ ಕೆಳಗಡೆ ರಾ ಐಟಮ್ಸ್, ಈ ತರಕಾರಿಗಳು, ದೊಡ್ಡ ತರಕಾರಿ, ವೆಜಿಟೇಬಲ್ಸ್ ಆ ಥರ ಎಲ್ಲ ಬರುತ್ತೆ. ಮತ್ತೆ ಇಲ್ಲಿ ಟೊಮೆಟೊನ ಒಂದು ಟ್ರೇಗೆ ಹಾಕಿಟ್ಟಿದ್ದೀನಿ. ಜಾಸ್ತಿ ನಮ್ಮ ಮನೇಲಿ ಟೊಮೆಟೊ ಎಲ್ಲ ಯೂಸ್ ಮಾಡೋದು, ಅದಕ್ಕಾಗಿ ಈ ಥರ ಟ್ರೇಯಲ್ಲಿ ಇತ್ತು ಅಂದರೆ ಈಸಿಯಾಗಿ ತೆಗಿಲಿಕ್ಕಾಗತ್ತೆ. ಒಳಗಡೆ ಇಟ್ಟರೆ ಪ್ರತಿ ಸಲ ನಾವು ತೆಗಿಬೇಕು, ಒಂದೊಂದೇ ಟೊಮೆಟೊ ತೆಗಿಬೇಕಂದ್ರೆ, ಅದಕ್ಕಾಗಿ ಕಾಣೋ ರೀತಿಯಾಗಿ ಇಲ್ಲಿ ಇಟ್ಟಿದ್ದೀನಿ. ಫ್ರೆಂಡ್ಸ್, ಇನ್ನು ಇದರಲ್ಲಂತೂ ಇದು ನಮ್ಮ ತೋಟದ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿನ ಈ ಥರ ಬಿಡಿಸಿಟ್ಕೊಳ್ತೀನಿ. ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ಕರ್ಬೇವಿನ ಸೊಪ್ಪು ಹಾಕಿಟ್ಕೊಳ್ತೀನಿ. ದಿವಸ ನಾವು ಬೆಳಗ್ಗೆ ತಿಂಡಿಗೆ ಆಲ್ಮೋಸ್ಟ್ ಎಲ್ಲ ಥರದ ಇಂಗ್ರೀಡಿಯೆಂಟ್ಸ್ ಇದರಲ್ಲಿದೆ ಅಲ್ವಾ ಬಳಸುವಂಥದ್ದು. ಹಾಗಾಗಿ ಇದು ತುಂಬಾ ಹೆಲ್ಪ್ ಆಗತ್ತೆ ನನಗೆ. ಆಮೇಲೆ ಇನ್ನು ಕೆಳಗಡೆ ವೆಜಿಟೇಬಲ್ ಅದು ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ, ಅದು ಎಲ್ಲರಿಗೂ ಗೊತ್ತು. ಹೌದು, ಈ ಥರ ತರಕಾರಿಗಳನ್ನೆಲ್ಲ ಸ್ಟೋರ್ ಮಾಡೋಕ್ಕೆ, ಮತ್ತು ಸೊಪ್ಪುಗಳು ಗ್ರೀನ್ಸ್ ಇರುತ್ತಲ್ವ ಅದನ್ನೆಲ್ಲ ಈ ಸ್ಟೋರ್ ಮಾಡಲಿಕ್ಕೆ ಇದು. ಇನ್ನು ಈ ಬ್ಯಾಸ್ಕೆಟ್ನಲ್ಲಿ 6 ಥರದ ತರಕಾರಿಗಳನ್ನ ಇಟ್ಟಿದ್ದೀನಿ ನೋಡಿ. ಪ್ರತಿಯೊಂದು ಕ್ಲಿಯರಾಗಿ ಕಾಣುತ್ತೆ ಅಲ್ವಾ. ಅದರಲ್ಲಿ ಈ ಥರ ಚಿಕ್ಕ ಚಿಕ್ಕ ಬಾಕ್ಸ್ ಇಟ್ಟಿದ್ದೀನಿ. ಸೊ ಇದು ಕೂಡ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಎಲ್ಲದೂ ಕ್ಲಿಯರಾಗಿ ಕಾಣುತ್ತೆ. ಜೊತೆಗೆ ಈ ಬಾಕ್ಸ್ಗಳಿಗೆ ಲಿಡ್ಗಳೇನೂ ಇಲ್ಲ, ಆದ್ರೂ ನೋಡಿ ಇದು ಬ್ಯಾಸ್ಕೆಟ್ ಆಗಿರೋದ್ರಿಂದ ಇದು ಕವರ್ ಆಗಿಬಿಡತ್ತೆ. ಸೊ ಈ ಥರ ಪ್ಲಾನ್ ಮಾಡಿಬಿಟ್ಟು ನಾನು ಎಲ್ಲ ಥರದ ತರಕಾರಿಗಳನ್ನ ಅದರಲ್ಲಿ ಇಟ್ಟಿದ್ದೀನಿ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಕ್ಯಾಂಡಿಮೆಂಟ್ಸ್ ಎಲ್ಲ, ಅಂದ್ರೆ ಥರ ಶುಗರಿ ಡ್ರಿಂಕ್ಸ್, ಅದೇನು ಪೀನಟ್ ಬಟರ್ಸ್, ಚಾಕ್ಲೇಟ್ಸ್, ಮಯೋನಿ, ಮತ್ತು ಪಿಕಲ್ಸ್. ಸೊ ಈ ಥರ ಥರದ್ದೆಲ್ಲ ಈ ಕಡೆ ಡೋರ್ಗೆ ಇಟ್ಕೊಳ್ತಾರೆ. ಇನ್ನು ಎಕ್ಸ್ಟ್ರಾ ಏನಿದೆ ಅಲ್ವಾ ಅದನ್ನು ಈ ಥರ ಬಾಕ್ಸ್ಗಳಲ್ಲಿ ಹಾಕಿಟ್ಟಿದ್ದೀನಿ. ಇದರಲ್ಲಿ ನಿಂಬೆಹಣ್ಣು, ಸ್ವಲ್ಪ ಜಾಸ್ತಿ ಹಸಿಮೆಣಸಿನ್ಕಾಯಿ ಎಲ್ಲ ತಂದ್ಕೊಂಡಿರ್ತೀನಲ್ವ ಆಕ್ಚುಲಿ ಇದು ಸ್ಪೇಸ್ ಎಲ್ಲ ಕೂಲ್ ಡ್ರಿಂಕ್ಸ್, ಹೌದು, ಅದು ಶುಗರ್ ಸಿರಪ್ಸ್ ಎಲ್ಲ ಇಡೋದಲ್ಲ, ಇಡೋಂಥದ್ದು ಅದು ನಾವು ಯೂಸ್ ಮಾಡಲ್ಲ ಅಂತ ಈ ಥರ ಪ್ಲಾನ್ ಮಾಡಿರೋದು. ಈ ಥರ ಬಾಕ್ಸ್ ಇಟ್ಟಿದ್ದೀನಿ. ಸೊ ಇದು ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್, ಹಾಗಾಗಿ ಸ್ಟೋರೇಜ್ಗೆ ಏನು ತೊಂದರೆ ಇಲ್ಲ ಅಂತ ಹೇಳಿ ಇಟ್ಟಿದ್ದೀನಿ. ಜೊತೆಗೆ ಲೈಟ್ ವೆಯ್ಟ್ ಆಗಿರೋದ್ರಿಂದ ಡೋರಲ್ಲಿ ಇಡೋದ್ರಿಂದ ಏನು ತೊಂದರೆ ಇಲ್ಲ. ಈ ಥರ ಸ್ವಲ್ಪ ಎಕ್ಸ್ಟ್ರಾ ತರಕಾರಿಗಳನ್ನ ಅಂದರೆ ಕರಿಬೇವು, ಶುಂಠಿ ಅಂಥದ್ದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿದ್ದೀನಿ. ಆಮೇಲೆ ನಾನು ಅವಾಗವಾಗ ಜ್ಯೂಸ್ಗಳನ್ನೆಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡಿರ್ತೀನಿ. ಉಳಿದಿರೋದನ್ನು ಈ ಥರ ಗ್ಲಾಸ್ ಬಾಟಲಲ್ಲಿ ಹಾಕಿಡ್ತೀನಿ. ಈಗ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ತಣ್ಣೀರು ಕುಡಿಬೇಕಂತ ಅನ್ಸುತ್ತೆ ಅಲ್ವಾ, ಅದಕ್ಕೆ ಯಾವಾಗಲೂ ಒಂದು ಬಾಟಲ್ ಇಟ್ಟಿರ್ತೀನಿ. ಇನ್ನೂ 1-2 ಸೋಡಾ ಬಾಟಲ್ಸ್ ಇದು ನಮ್ಮ ರಾಜುಗೆ ತುಂಬ ಇಷ್ಟ ಆಗತ್ತೆ, ಹಾಗಾಗಿ ಅವರು ಸ್ಟೋರ್ ಮಾಡಿಟ್ಟಿರ್ತಾರೆ. ಇನ್ನು ಇದು ABC ಜ್ಯೂಸ್ ನಾನು ಬೆಳಗ್ಗೆ ಹೊತ್ತು ಕುಡಿಬೇಕಂತ ಹೇಳ್ಬಿಟ್ಟು ಅವಾಗವಾಗ ಟೈಮ್ ಇದ್ದಾಗ ಮಾಡಿಟ್ಕೊಂಡಿರ್ತೀನಿ. ಟೋಟಲಿ ಎಲ್ಲ ಹೋಮ್ ಮೇಡ್. ಹೌದು. ನಮ್ಮ ಮನೆಯಲ್ಲಿ ಜಂಕ್ ಫುಡ್ ಜಾಸ್ತಿ ತಿನ್ನಲ್ಲ, ಅದಕ್ಕಾಗಿ ಅದಕ್ಕೆ ಎಲ್ಲೂ ಜಾಗನೇ ಇಲ್ಲ. ಎಲ್ಲ ಹೆಲ್ದಿ ಫುಡ್ ತುಂಬ್ಕೊಂಡ್ಬಿಟ್ಟಿದೆ. ಹಾಗಾಗಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀವಿ. ಹೌದು. ಆಮೇಲೆ ಇದು ಸ್ಮಾರ್ಟ್ ಫ್ರಿಡ್ಜ್ ಅಂತ ಹೇಳದ್ನಲ್ವಾ, ಇದರಲ್ಲಿ ಏನೆಲ್ಲ ಆಪ್ಷನ್ಸ್ ಇದೆ ತೋರಿಸ್ತೀನಿ ನೋಡಿ. ಫ್ರಿಡ್ಜ್ ನಲ್ಲಿ ಈ ತರ ಕಂಟ್ರೋಲ್ಸ್ ಇರುತ್ತೆ, ಹಾಗೆ ಇದಕ್ಕೆ ಒಂದು ಆಪ್ ಕೂಡ ಇದೆ. ಅದ್ರಲ್ಲಂತೂ ಸಿಕ್ಕಾಪಟ್ಟೆ ಫೀಚರ್ಸ್ ಇದೆ, ಎಷ್ಟೊಂದೆಲ್ಲ ಆಪ್ಷನ್ಸ್ ಇದೆ ಗೊತ್ತಾ. ಇದರಲ್ಲಿ ಟೆಂಪರೇಚರ್ ಕಂಟ್ರೋಲ್ ನ ಮಾಡಬಹುದು, ಕೆಲವೊಂದು ಪವರ್ ಆಪ್ಷನ್ಸ್ ಕೂಡ ಇದೆ. ಸೂಪರ್ ಫಾಸ್ಟ್ ಆಗಿ ಕೂಲ್ ಮತ್ತು ಫ್ರೀಸ್ ಕೂಡ ಆಗತ್ತೆ. ಇದೆಲ್ಲದನ್ನ ನಾವು ಮ್ಯಾನ್ಯುವಲ್ ಆಗಿ ಮಾಡಬಹುದು ಅಥವಾ ಮೊಬೈಲ್ ನಲ್ಲಿ ಕೂಡ ಕಂಟ್ರೋಲ್ ಮಾಡಬಹುದು. ಇನ್ನೊಂದೇನ್ ಗೊತ್ತಾ, ಈ ಫ್ರಿಡ್ಜ್ ನಲ್ಲಿ ಏನೆಲ್ಲ ಐಟಮ್ಸ್ ಇದೆ ತಿಳ್ಕೊಂಡು ಅದಕ್ಕೆ ತಕ್ಕನಂಗೆ ರೆಸಿಪಿ ಸಜೆಷನ್ ಕೂಡ ಕೊಡುತ್ತೆ. ಇದು ಏನ್ ಅಡಿಗೆ ಮಾಡಬಹುದು ಅನ್ನೋ ಸಜೆಷನ್ ಕೊಡೋದಲ್ಲದೆ ಏನೆಲ್ಲ ಐಟಮ್ಸ್ ಖಾಲಿ ಆಗಿದೆಯೋ ಅದನ್ನ ಶಾಪಿಂಗ್ ಮಾಡ್ಲಿಕ್ಕೆ ಲೀಸ್ಟ್ ಕೂಡ ಮಾಡ್ಕೋಬಹುದು. ಆಮೇಲೆ ಎಕ್ಸ್ಪೈರಿ ಡೇಟ್ ಏನೇನಿದೆ ಅಲ್ವಾ ಅದೆಲ್ಲ ನೆನ್ಪಿಟ್ಕೊಳ್ಳುತ್ತೆ. ಆಮೇಲೆ ನೋಟಿಫಿಕೇಶನ್ ಕಳಿಸುತ್ತೆ, ನೀವು ಅದು ಪ್ರೊಬಯೋಟಿಕ್ ಇಟ್ಟಿದ್ರಲ್ವಾ ಅದು ಎಕ್ಸ್ಪೈರಿ ಡೇಟ್ ಖಾಲಿ ಆಗ್ತಾ ಇದೆ, ನಾಳೆ ನಾಡಿದ್ದು ಇವತ್ತೇ ಯೂಸ್ ಮಾಡ್ಕೊಂಬಿಡಿ. ಚೀಸ್, ಬಟರ್ ಇದೆಲ್ಲ ನಾವು ಎಕ್ಸ್ಪೈರಿ ಡೇಟ್ ಇರುತ್ತೆ ಅಲ್ವಾ, ಅದೆಲ್ಲ ಫಿಲ್ ಮಾಡ್ಕೊಂಡ್ರೆ ಅದೆಲ್ಲದಕ್ಕೂ ನೋಟಿಫಿಕೇಶನ್ ಕಳಿಸ್ತಾ ಇರುತ್ತೆ. ಅಂದ್ರೆ ಯಾವ್ದು ವೇಸ್ಟ್ ಆಗಲ್ಲ. ಕೆಲವೊಂದು ಮನೆಗಳಲ್ಲಿ ಹೇಗಿರುತ್ತೆ ಅಂದ್ರೆ ಫ್ರಿಜ್ ಅಲ್ಲಿ ಇಟ್ಬಿಡ್ತಾರೆ, ಮರ್ತೋಗ್ಬಿಡ್ತಾರೆ. ಎಲ್ಲ ಎಷ್ಟೋ ದಿವಸ ಆದ್ಮೇಲೆ ಅಯ್ಯೋ ಇದು ಇಲ್ಲೇ ಇದೆ ಅಲ್ಲ ಅಂತ. ಕೆಲವೊಂದು ಕಾಸ್ಟ್ಲಿ ಐಟಮ್ಸ್ ಎಲ್ಲ ಇಟ್ಟಿರ್ತೀವಿ, ಅದೆಲ್ಲ ವೇಸ್ಟ್ ಆದ್ರೆ ಬೇಜಾರಾಗ್ಬಿಡತ್ತಲ್ಲ. ಬಟ್ ನಮ್ಗೆ ಇದು ನೋಟಿಫಿಕೇಶನ್ ಬರುತ್ತೆ ನೋಡಿ, ಸೊ ಅದಕ್ಕೆ ನನಗೆ ಇದು ತುಂಬಾ ಇಷ್ಟ ಆಯ್ತು. ಎಲ್ಲದು ಈಗ ಐಸ್ ಕ್ರೀಮ್ ಡಬ್ಬೆಗಳು, ಬಾಟಲ್ಸ್ ಇಂಥವೆಲ್ಲ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾರೆ ಜನ ಎಲ್ಲ. ಅದಕ್ಕೆಲ್ಲದು ಎಕ್ಸ್ಪೈರಿ ಡೇಟ್ ಗಿಂತ ಮುಂಚೆನೆ ನಮ್ಗೆ ಯಾರಾದ್ರೂ ಹೇಳೋರಿದ್ರೆ ಎಷ್ಟೊಂದು ಉಳಿತಾಯ ಆಗುತ್ತೆ. ಆಮೇಲೆ ಇದರಲ್ಲಿ AI ಫೀಚರ್ಸ್ ಕೂಡ ಇದೆ. ಅಂದ್ರೆ ಯಾವ ಕಾಲದಲ್ಲಿ ಎಷ್ಟು ಕರೆಂಟ್ ಬೇಕು ಅಷ್ಟು ಮಾತ್ರ ಯೂಸ್ ಮಾಡ್ಕೊಳ್ಳುತ್ತೆ. ಆಮೇಲೆ ಡಿಫ್ರೆಂಟ್ ಮೋಡ್ಸ್ ಕೂಡ ಇದೆ. ಅಂದ್ರೆ ಈಗ ಸೋಲೋ ಯಾರು ಇಲ್ಲಪ್ಪ ಮನೇಲಿ ಎಲ್ಲರೂ ಊರಿಗೆ ಹೋಗಿದ್ದಾರೆ, ವೆಕೇಶನ್ ಮೋಡ್ ಇಟ್ಕೊಬಿಡ್ಬೋದು. ಸಮ್ಮರ್ ಅಲ್ಲಿ ಬೇರೆ, ವಿಂಟರ್ ಅಲ್ಲಿ ಬೇರೆ,
ನೀವು ಮನೇಲಿ ಒಬ್ಬರೇ ಇದ್ದೀರಾ, ಜಾಸ್ತಿ ಫ್ರಿಡ್ಜ್ ಯೂಸ್ ಮಾಡಲ್ಲ ಅಂತ ಟೈಮ್ನಲ್ಲಿ ಇಟ್ಕೊಳ್ಳೋಕೆ ಬೇರೆ ಮೋಡ್, ಈ ತರ ಡಿಫ್ರೆಂಟ್ ಮೋಡ್ಸ್ ಕೂಡ ಇದೆ. ಹೌದು. ಸೊ ಎಲೆಕ್ಟ್ರಿಸಿಟಿ ಅನ್ನೋದು ತುಂಬಾನೇ ಸೇವ್ ಆಗುತ್ತೆ. ಆಮೇಲೆ ಈಗ ಎಮರ್ಜೆನ್ಸಿಗೆ ಅಂತ ಹೇಳ್ಬಿಟ್ಟು ಎಲ್ಲೋ ಹೋಗಿರ್ತೀವಿ ಅನ್ಕೊಳ್ಳಿ, ನಾವು ಅಲ್ಲಿಂದಾನೆ ಫ್ರಿಜ್ನ ಆಫ್ ಆನ್ ಮಾಡ್ಬೋದು, ಟೆಂಪ್ರೇಚರ್ನ ಹೆಚ್ಚು ಕಮ್ಮಿ ಕೂಡ ಮಾಡಬಹುದು. ಇನ್ನೊಂದು ಯೂಸ್ಫುಲ್ ಫೀಚರ್ ಏನು ಗೊತ್ತಾ, ಈಗ ಮನೇಲಿ ಮಕ್ಳಿರ್ತಾರೆ ಅನ್ಕೊಳ್ಳಿ, ಫ್ರಿಜ್ ಡೋರ್ನ ಓಪನ್ ಮಾಡಿಬಿಟ್ಟು ಮರ್ತ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ನಾವೆಲ್ಲೋ ಇರ್ತೀವಿ, ಅವಾಗ ಏನು ಮಾಡುತ್ತೆ ಗೊತ್ತಾ, ಇದು ಸ್ವಲ್ಪ ಹೊತ್ತು ನೋಡತ್ತೆ, ಯಾರು ಕ್ಲೋಸ್ ಮಾಡಿಲ್ಲ ಅಂದರೆ ಮೊಬೈಲ್ಗೆ ನೋಟಿಫಿಕೇಶನ್ ಕಳಿಸ್ಬಿಡುತ್ತೆ. ಅದೊಂದು ಯೂಸ್ಫುಲ್ ಫೀಚರು. ಮತ್ತೆ ಇದನ್ನ ಅಲೆಕ್ಸಾದಲ್ಲಿ ಕೂಡ ಕಂಟ್ರೋಲ್ ಮಾಡಬಹುದು. ಈಗ ಫ್ರಿಜ್ ನೋಡಿದ್ದಾಯ್ತು, ನೆಕ್ಸ್ಟ್ ಈಗ ಫ್ರೀಜರ್ನ ನೋಡೋಣ. ಇನ್ನು ಸಮ್ಮರಲ್ಲಿ ಈ ಶೆಲ್ಫ್ ಮಾತ್ರ ಯಾವಾಗಲೂ ಕಲರ್ಫುಲ್ಲಾಗಿ ಕಾಣಿಸ್ತಾ ಇರತ್ತೆ. ನಾನು ಎಲ್ಲ ಥರದ ಫ್ರೂಟ್ಸ್ಗಳನ್ನು ಈ ಥರ ಅವಾಗವಾಗ ಪಾಪ್ಸಿಕಲ್ಸ್ ಮಾಡಿಡ್ತಾ ಇರ್ತೀನಿ. ನಮ್ಮ ಮಕ್ಕಳಿಗೆ ಆದಷ್ಟು ನಾನು ಹೊರಗಡೆದಕ್ಕಿಂತ ಮನೇಲಿ ಇರೋದನ್ನೇ ಕೊಡಬೇಕು ಅಂತ ಹೇಳಿ ಟ್ರೈ ಮಾಡ್ತೀನಿ. ಅದು ಮೊದಲು ಹೊರಗಡೆ ತಗೊಂಡ್ಬರ್ತಾ ಇದ್ವಲ್ಲ, ಒಂಥರ ಕಹಿ ಟೇಸ್ಟ್ ಲಾಸ್ಟಲ್ಲಿ ಕಲರ್ ಹಾಕಿರ್ತಾರಲ್ವ, ಸೊ ಅದು ಲಾಸ್ಟಲ್ಲಿ ಗೊತ್ತಾಗ್ತಾ ಇತ್ತು ಜಾಸ್ತಿ ಆಗಿ. ಅದನ್ನು ಕೆಲವೊಂದ್ಸಲ ಗಮನಿಸಿದ್ವಿ, ಇದು ಯಾಕೋ ಒಳ್ಳೇದಲ್ಲ ಬೇಡ ಅಂತ ಹೇಳ್ಬಿಟ್ಟು ಆವಾಗಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಪಾಪ್ಸಿಕಲ್ಸ್ನ ಮಾಡ್ತೀನಿ. ಈಗ ನಮ್ಮ ಮನೇಲಿ ನಾಲ್ಕು ಜನ ನಾವೇ, ಮತ್ತು ನಮ್ಮ ಇವ್ರ ಕೆಲಸದ ಆಂಟಿ ಬರ್ತಾರಲ್ಲ ಅವರು, ನಾವೆಲ್ಲರೂ ತಿಂದರೆ ಆರಾಮಾಗಿ ಇಲ್ಲೇ ಒಂದು 6 ಪೀಸ್ ಖಾಲಿ ಆಗಿಬಿಡುತ್ತೆ. ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಮಾಡಿಟ್ಟಿರ್ತೀನಿ. ಈ ರೀತಿಯ ಕುಲ್ಫಿ, ಕೆಲವೊಂದು ಈ ಥರ ಡಿಫ್ರೆಂಟ್ ಫ್ರೂಟ್ ಪಾಪ್ಸಿಕಲ್ಸ್. ಮತ್ತು ನನ್ನ ಮಗಳಿಗೆ ಇತ್ತೀಚೆಗೆ ರೈನ್ಬೋ ಸ್ವಲ್ಪ ಇಷ್ಟಪಡ್ತಾಳೆ, ಅಂದರೆ ಕಲರ್ ಆಗಿರ್ಬೇಕು. ಅದಕ್ಕೆ ಸ್ವಲ್ಪ ಗ್ರೇಪ್ಸ್ ಹಾಕಿ, ಸ್ಟ್ರಾಬೆರಿ ಹಾಕಿ, ಮತ್ತು ವಾಟರ್ ಮೆಲನ್ ಹಾಕಿ, ಈ ಥರ 3 ಥರದ ಹಣ್ಣುಗಳನ್ನು ಹಾಕಿ ವೆರೈಟಿ ಈ ಥರ ಟ್ರೈ ಮಾಡ್ತಾ ಇರ್ತೀನಿ. ಅದು ಇದು. ಸೊ ಇದು ಮ್ಯಾಂಗೋ, ಇದು ವಾಟರ್ ಮೆಲನ್, ಇದು ಮೇಲ್ಗಡೆ ಇದೆ ಅಲ್ವಾ, ಅದು ಗ್ರೇಪ್. ಸೊ ಈ ಥರದ್ದೆಲ್ಲ ಇಷ್ಟಪಡ್ತಾಳೆ. ಇದು ಒಂದು ಟ್ರೈ ಮಾಡಿದ್ದೀನಿ, ಇದು ಪಪಾಯ. ನನ್ನ ಧೀರಿಗೆ ತುಂಬ ಇಷ್ಟ ಆಗೋಗ್ಬಿಟ್ಟಿದೆ. ಒಂದು ಆಲ್ರೆಡಿ ಖಾಲಿ ಮಾಡಿದ್ದೆ ನೋಡಿ, ಇಲ್ಲಿ ಪಪಾಯ ಹಾಕಿದೆ, ಅದು ತುಂಬ ಇಷ್ಟ ಆಗೋಗ್ಬಿಟ್ಟಿದೆ ಅವನಿಗೆ. ಇನ್ನು ಇದು ಮಸಾಲ ಮಜ್ಜಿಗೆ ಕ್ಯೂಬ್ಸ್, ಆಲ್ರೆಡಿ ನಾನು ಇದು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ಯಾವಾಗ ನಮ್ಗೆ ಮಜ್ಜಿಗೆ ಕುಡಿಬೇಕಂತ ಅನ್ಸುತ್ತೋ ಒಂದು ಕ್ಯೂಬ್ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಕುಡಿದ್ಬಿಟ್ರೆ ಆಯ್ತು, ಮಸಾಲ ಮಜ್ಜಿಗೆ ರೆಡಿ ಆಗುತ್ತೆ. ಇನ್ನೊಂದು, ಇದನ್ನು ಕೂಡ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಟ್ಕೊಳ್ತೀನಿ. ಮಾಡಿಬಿಟ್ಟು ಇದನ್ನು ಹೀಗೆ ಇಡಬಾರ್ದು, ಜಿಪ್ಲಾಕ್ ಕವರ್ಸ್ ಬರುತ್ತೆ ಅಲ್ವಾ, ಅದರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕೋ ಆವಾಗ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಅದಕ್ಕಾಗಿ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡಿದ್ದೀನಿ. ಇನ್ನು ಈ ಶೆಲ್ಫಲ್ಲಿ ನಾನು ಚಿಕನ್ನ ಮ್ಯಾರಿನೇಷನ್ ಎಲ್ಲ ಮಾಡಿಟ್ಕೊಂಡಿರ್ತೀನಿ. ಜಸ್ಟ್ ಉಪ್ಪು, ಖಾರ, ಅರಿಶಿನ ಪುಡಿ, ನಿಂಬೆ ರಸ ಹಾಕಿರ್ತೀನಿ. ಇನ್ನು ಅವಾಗವಾಗ ನಾನು ಹೊರಗಡೆ ಹೋಗ್ತಾ ಇರ್ತೀನಿ ಅಲ್ವಾ, ಅವಾಗ ಏನು ಮಾಡ್ತೀನಿ ಗೊತ್ತಾ, ಈ ಥರ ಚಿಕನ್ ತಂದಿಟ್ಕೊಂಡ್ಬಿಡ್ತೀನಿ. ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಕುಕ್ ಮಾಡ್ಕೊಳ್ತೀವಿ. ಈಗ ನಮ್ಗೆ ಪರ್ ಡೇಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತೀವಿ. ಇನ್ನು ಉಳಿದಿರೋದನ್ನ ನಾನೇನು ಮಾಡ್ತೀನಿ ಗೊತ್ತಾ, ಸ್ವಲ್ಪ ಡಿವೈಡ್ ಮಾಡಿಬಿಟ್ಟು ಈ ಥರ ಬೇರೆ ಮಸಾಲೆಗಳನ್ನೆಲ್ಲ ಹಾಕಿ ಮ್ಯಾರಿನೇಟ್ ಮಾಡಿಡ್ತೀನಿ. ಸೊ ಇದು ಒಂದಿದೆ, ಇನ್ನೊಂದು ಬಾಕ್ಸಲ್ಲಿ ಅದು ಬೇರೆ ಕೆಂಪು ಮಸಾಲೆ, ಇದು ಹಸಿರು ಮಸಾಲೆ, ಈ ಥರ ರೆಡಿ ಮಾಡಿ ಇಟ್ಕೊಳ್ತೀನಿ. ಇದೇ ಥರ ಮೀನುಗಳಿಗೂ ಕೂಡ ಅಷ್ಟೇ, ಎಲ್ಲದಕ್ಕೂ ಮಸಾಲೆ ಹಚ್ಚಿಟ್ಬಿಡ್ತೀನಿ. ಇದರಿಂದ ಏನಾಗುತ್ತೆ ಗೊತ್ತಾ, ಕೆಲವೊಂದ್ಸಲ ಏನಾಗುತ್ತೆ, ನಾನ್ ವೆಜ್ ತಿನ್ನಬೇಕು ಅಂತ ಅನ್ಸತ್ತೆ, ಹೊರಗಡೆ ತಂದ್ಕೊಂಡ್ಬಿಡ್ತೀವಿ. ಅದಕ್ಕಿಂತ ಬೆಟರ್ ಆಪ್ಷನ್ ಏನಪ್ಪ ಅಂದರೆ, ಈ ಥರ ಫ್ರೀಝರಲ್ಲಿ ಇಟ್ಬಿಟ್ರೆ ಯಾವಾಗ ಬೇಕೋ ಅವಾಗ ನಾವೇ ಮಾಡ್ಕೊಂಡು ತಿನ್ಬೋದಲ್ವಾ. ಬರೀ ಒಂದು 20 ಮಿನಿಟ್ಸಲ್ಲೇ ನಾವು ರೆಡಿ ಮಾಡ್ಕೊಂಡ್ಬಿಡ್ಬೋದು. ಆನ್ಲೈನಲ್ಲಿ ಆರ್ಡರ್ ಮಾಡಿ ಬರೋದ ಸಮಯದಲ್ಲೇ ನಾವು ಕುಕ್ ಮಾಡಿ ತಿಂದ್ಬಿಡ್ಬೋದು. ಅದಕ್ಕಾಗಿ ಈ ಥರ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಆ್ಯಂಡ್ ಇದು ಸ್ಟೀಲ್ ಬಾಕ್ಸಸ್ ಚೆನ್ನಾಗಿರುತ್ತೆ, ಈ ಥರ ನಾನ್ ವೆಜ್ ಎಲ್ಲ ಸ್ಟೋರ್ ಮಾಡಿ ಇಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದಿಲ್ಲ ಅಂದರೆ ಕೆಲವೊಂದ್ಸಲ ನಾನು ಜಿಪ್ಲಾಕ್ ಕವರ್ಸಲ್ಲಿ ಕೂಡ ಹಾಕಿಟ್ಕೊಳ್ತೀನಿ, ಜಾಸ್ತಿ ಕ್ವಾಂಟಿಟಿ ತಂದ್ಕೊಂಡ್ರೆ. ಆ್ಯಂಡ್ ಈ ಕಡೆ ಎಲ್ಲ ಸ್ವಲ್ಪ ರೇರಾಗಿ ಯೂಸ್ ಮಾಡುವಂತಹ ಇದು ಡ್ರೈ ಕೊಕೊನೆಟ್ ಪೌಡರು, ಮತ್ತು ಕಡಲೆ ಹಿಟ್ಟು, ಇದು ಮಿಲೆಟ್ಸ್ ಪೌಡರು, ಕಸೂರಿ ಮೇಥಿ, ಇಂಥದ್ದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಅಂದರೆ ಇದೆಲ್ಲ ಸ್ವಲ್ಪ ಬೇಗ ಹುಳ ಹಿಡಿಯತ್ತಲ್ವ, ಹಾಗೆ ರೇರಾಗಿ ಯೂಸ್ ಮಾಡೋದ್ರಿಂದ ಇಲ್ಲಿ ಇಟ್ಟಿದ್ದೀನಿ. ಇನ್ನು ಕೆಳಗಡೆ ಇದು ಒಂದು ಐಸ್ ಮೇಕರ್, ಅಂದರೆ ಇದು ಫ್ರಿಡ್ಜ್ಗೆ ಬಂದಿರೋವಂಥದ್ದು. ಸೊ ಈ ಥರ ಇರುತ್ತೆ ಒಂದು ಟ್ರೇ. ಜಸ್ಟ್ ಈ ಥರ ತಿರುಗಿಸ್ಬಿಟ್ರೆ ಐಸ್ ಕ್ಯೂಬ್ಸ್ ಎಲ್ಲ ಕೆಳಗಡೆ ಕಲೆಕ್ಟ್ ಆಗುತ್ತೆ. ಇದಕ್ಕೂ 2 ಸ್ಟೋರೇಜ್ ಬಾಕ್ಸಸ್ ಬಂದಿದೆ. ಇದರಲ್ಲಿ ನಾನು ಸೊ ಈ ಥರ ಫ್ರೋಝನ್ ಬಟಾಣಿ ಇದೆಲ್ಲ ನಾನು ಮನೇಲೇ ಮಾಡಿ ಇಟ್ಕೊಳ್ತೀನಿ. ಈಗ ಆನ್ ಸೀಸನ್ ಅಲ್ವಾ, ಸೀಸನಲ್ಲೆಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಂದುಬಿಟ್ಟು ಮಾಡಿ ಈ ಥರ ಜಿಪ್ಲಾಕ್ ಕವರ್ಸಲ್ಲಿ ಹಾಕಿಡ್ತೀನಿ. ಸೊ ಇದೇ ಥರ ಕಾರ್ನ್ ಎಲ್ಲ ಅದನ್ನು ರೆಡಿ ಮಾಡಿಬಿಟ್ಟು ಈ ಬಾಕ್ಸ್ನಲ್ಲಿ ಇಡ್ತೀನಿ. ಆ್ಯಂಡ್ ಇನ್ನು ಕೆಳಗಡೆ ಬಾಕ್ಸ್ನಲ್ಲಿ ಸದ್ಯಕ್ಕೆ ಏನು ಮಾಡಿಲ್ಲ. ಯೂಶ್ವಲಿ ಏನು ಇಡ್ತೀನಿ ಅಂದರೆ
ಕೆಲವೊಂದು ಹೈ ಪ್ರೋಟೀನ್ ಕಟ್ಲೆಟ್ಸ್ ಎಲ್ಲ ಮಾಡಿ ಫ್ರೀಝರ್ನಲ್ಲಿ ಇಟ್ಕೊಂಡಿರ್ತೀನಿ. ಯಾವಾಗ ಬೇಕೋ ಆವಾಗ, ಈಗ ನಾವು ಪ್ರೋಟೀನ್ ತೊಗೊಳ್ಬೇಕಪ್ಪ, ಸೊ ಅಂಥ ಟೈಮ್ನಲ್ಲಿ ಒಂದು 2-3 ಕಟ್ಲೆಟ್ಸ್ ತೊಗೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಅಥವಾ ಬೇಕ್ ಮಾಡಿಕೊಂಡು ತಿಂತೀವಿ. ಬಟ್ ಇನ್ನೂ ವೀಕೆಂಡ್ ಬಂದಿಲ್ಲ, ಹಾಗಾಗಿ ವೀಕೆಂಡ್ ಬಂದಮೇಲೆ ಮಾಡಿಟ್ಕೊಳ್ತೀನಿ. ಇನ್ನು ಈ ಸೈಡ್ ಡೋರಲ್ಲಿ ಬಂದುಬಿಟ್ಟು ಸ್ವಲ್ಪ ಇದಿಟ್ಕೊಂಡಿದ್ದೀನಿ, ಬಾದಾಮಿ ಮತ್ತು ಗೋಡಂಬಿ. ಇದು ಆಮ್ಲ, ನಾನು ಇದರ ರೆಸಿಪಿ ಕೂಡ ಶೇರ್ ಮಾಡಿದ್ದೆ. ಸೊ ಇದು ಸ್ವಲ್ಪ ರೇರಾಗಿ ನಾನು ಒಬ್ಬಳೇ ತಿಂತಾ ಇರ್ತೀನಿ ಅವಾಗವಾಗ, ಅದಕ್ಕಾಗಿ ಇದನ್ನು ಕೂಡ ಫ್ರೀಝರಲ್ಲಿ ಇಟ್ಟಿದ್ದೀನಿ. ಇನ್ನು ಕೆಳಗಡೆ ಬಂದುಬಿಟ್ರೆ ಇದು ಚಾಟ್ ಮಸಾಲ, ಮ್ಯಾಂಗೋ ಪೌಡರು, ಸೊ ಇಂಥದ್ದೆಲ್ಲ ಅವಾಗವಾಗ ಯೂಸ್ ಮಾಡ್ಕೊಳ್ತೀವಲ್ವ ಫ್ರೂಟ್ಸಲ್ಲಿ, ಇದಕ್ಕೆ ಅದಕ್ಕಾಗಿ ನಾನು ಇದರಲ್ಲಿ ಇಟ್ಟಿದ್ದೀನಿ, ಬೇಗ ಹುಳ ಹಿಡಿಬಾರ್ದು ಅನ್ನೋದಕ್ಕೋಸ್ಕರ. ಆಮೇಲೆ ಇದಕ್ಕೆ ಈ ಥರ ಲೇಬಲ್ ಕೂಡ ಅಂಟಿಸಿದ್ದೀನಿ, ಯಾಕೆಂದರೆ ಈಗ ನನಗೆ ಗೊತ್ತು ಇದರಲ್ಲಿ ಏನೇನು ಹಾಕಿಟ್ಟಿದ್ದೀನಿ ಅಂತ. ರಾಜುಗೆ ಮಕ್ಕಳಿಗೂ ಗೊತ್ತಾಗಬೇಕಲ್ಲ ಅಂತ ಹೇಳ್ಬಿಟ್ಟು ಈ ಥರ ಲೇಬಲ್ ಹಾಕಿದ್ದೀನಿ. ಇದರಿಂದ ಈಸಿಯಾಗಿ ಗೊತ್ತಾಗುತ್ತೆ, ಅವ್ರಿಗೆ ಏನು ಬೇಕೋ ಹಾಕ್ಕೊಳ್ಬಹುದು. ಇನ್ನು ಇಲ್ಲಿ ಚಿಕನ್ ಮಸಾಲ ಮತ್ತು ಇದು ತಂದೂರಿ ಮಸಾಲ, ಇದೆಲ್ಲ ನಾನು ಮನೇಲೇ ಮಾಡ್ಕೊಂಡಿದ್ದೀನಿ. ಸೊ ಇದು ಬಾಟಲ್ಸ್ ಎಲ್ಲ ವೇಸ್ಟ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಇದರಲ್ಲೇ ಹಾಕಿಟ್ಟು ಲೇಬಲ್ ಅಂಟಿಸ್ಕೊಂಡಿದ್ದೀನಿ. ಆಮೇಲೆ ಇದು ಮಸಾಲೆ ಪೌಡರ್ಸ್ ಜಾಸ್ತಿ ನಾನು ಸಾಂಬಾರ್ ಪೌಡರು, ಬಿಸಿಬೇಳೆಭಾತ್ ಪೌಡರು, ಇದಕ್ಕೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಮಾಡಿಟ್ಟಿರ್ತೀನಿ. ಅದಕ್ಕಾಗಿ ಬೇಗ ಹುಳ ಬರುತ್ತೆ ಅನ್ನೋದಕ್ಕೋಸ್ಕರ ಸೊ ಈ ಥರ ಸ್ಟೋರ್ ಮಾಡ್ತೀನಿ. ಈ ಥರ ನಾನು ಹಿಟ್ಟುಗಳು ಮತ್ತು ಕೆಲವೊಂದು ಮಸಾಲೆ ಪದಾರ್ಥಗಳನ್ನೆಲ್ಲ ಫ್ರೀಝರಲ್ಲಿ ಸ್ಟೋರ್ ಮಾಡ್ತೀನಿ. ನಮ್ಮ ಫ್ಯಾಮ್ಲಿಗೆ ತಕ್ಕಂತೆ ನಾನು ಕೂಡ ಒಂದು ಮೀಲ್ ಪ್ಲ್ಯಾನನ್ನು 1 ವೀಕಿಗೆ ರೆಡಿ ಮಾಡ್ಕೊಂಡಿರ್ತೀನಿ. ಇದನ್ನು ನಾನು ಸುಮಾರು ಸಲ ವ್ಲಾಗ್ನಲ್ಲಿ ಕೂಡ ಹೇಳಿದ್ದೀನಿ ಮತ್ತು ಶೇರ್ ಕೂಡ ಮಾಡಿದ್ದೀನಿ, ಹೇಗೆಲ್ಲ ಪ್ಲ್ಯಾನ್ ಮಾಡಿರ್ತೀನಿ ಅಂತ. ನಾನು ಈ ರೀತಿ 1 ವಾರಕ್ಕೆ ನಾವು ಏನೆಲ್ಲ ಅಡುಗೆ ಮಾಡ್ಕೊಂಡು ತಿಂತೀವೋ ಅದು ಒಂದು ಲೀಸ್ಟ್ ಮಾಡ್ಕೊಂಡು ಬಿಟ್ಟರೆ, ನಾವು ಏನೇನು ತರಬೇಕು, ಏನೇನು ಯಾವ್ಯಾವ ಟೈಮಿಗೆ ಯೂಸ್ ಮಾಡಬೇಕು ಅನ್ನೋದು ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇದರಿಂದ ಟೈಮ್ ಸೇವ್ ಆಗುತ್ತೆ. ಮತ್ತು ಫ್ರಿಜ್ನಲ್ಲಿ ಅಯ್ಯೋ ಅದೈತೆ ಇದಿಲ್ಲ, ಅದು ಹಾಕಬೇಕು, ಅದನ್ನು ಮರ್ತೋದ್ವಿ ಅನ್ನೋ ಟೆನ್ಷನೇ ಇರೋದಿಲ್ಲ. ಸೊ ಈ ಪ್ಲ್ಯಾನ್ ಪ್ರಕಾರ ನಾನು ಫಾಲೋ ಮಾಡಿಬಿಡ್ತೀನಿ. ಇದು ಪ್ರತಿ ವೀಕ್ ಚೇಂಜ್ ಮಾಡ್ತಾನೆ ಇರ್ತೀನಿ. ಫ್ರಿಜ್ಜಲ್ಲಿ ನೀವು ಇವತ್ತು ಏನು ನೋಡಿದ್ರಲ್ವ ತರಕಾರಿ ಹಣ್ಣುಗಳು, ಸೊ ಅದು ಪ್ರತಿ ವಾರ ಸೇಮ್ ಇರೋದಿಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಆದ್ಮೇಲೆ ಇಷ್ಟೊಂದು ವೆರೈಟೀಸ್ ತಿಂದಿರೋದು ನಾನು. ಹಣ್ಣಾಗಿರ್ಬೋದು, ಪಲ್ಯ ಆಗಿರ್ಬೋದು, ಫುಡ್ ವೆರೈಟಿ ರೆಸಿಪೀಸ್, ಇಷ್ಟೊಂದು ನನ್ನ ಜೀವನದೆಲ್ಲ ತಿಂದಿರ್ಲಿಲ್ಲ. ಇನ್ನೊಂದೇನ್ ಗೊತ್ತಾ, ನಮ್ಗೆ ಮಕ್ಕಳಾದ್ಮೇಲೆ ಇನ್ನೂ ಜಾಸ್ತಿ ಆಯ್ತದು ವೆರೈಟಿ ತಿನ್ನೋದಿಲ್ಲ. ಅದು ಹಾಗೆ ಹೋಗ್ತಾನೆ ಇದೆ. ಅದು ಪ್ಲಾನ್ ಮಾಡ್ಕೊಂಡು ಆಮೇಲೆ ಅದರಲ್ಲಿ ಕರೆಕ್ಟಾಗಿ ಪ್ರೋಟೀನ್ ಎಷ್ಟಿರ್ಬೇಕು, ಕಾರ್ಬ್ಸ್ ಎಷ್ಟಿರ್ಬೇಕು, ಎಲ್ಲ ಫೈಬರ್ ಎಷ್ಟಿರ್ಬೇಕು, ಎಲ್ಲ ಪ್ಲಾನ್ ಮಾಡ್ಕೊಂಡು ಮಾಡೋದು. ತಿಂದ್ರೂ ಆರೋಗ್ಯವಾಗಿರ್ಬೇಕು. ಅದೇನೋ ಅಂತಾರಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ, ಅದು ಇಲ್ಲಿ ಕರೆಕ್ಟ್ ಆಯ್ತು ನೋಡು. ಸೊ ಈ ಮಾತು ನನಗೆ ಯಾವಾಗಲೂ ರಾಜು ಹೇಳ್ತಾನೆ ಇರ್ತಾರೆ. ಇನ್ನೊಂದೇನು ಗೊತ್ತಾ, ನಾನು ಇಷ್ಟೊಂದೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀನಲ್ವಾ, ನನಗೆ ಈ ಫ್ರಿಜ್ ತುಂಬಾ ಅವಶ್ಯಕತೆ ಆಯಿತು. ಕೆಲವರು ಕೇಳ್ತಿರ್ತಾರೆ, ಅಷ್ಟೊಂದು ಕಾಸ್ಟ್ಲಿ ಫ್ರಿಜ್ ಯಾಕೆ, ಸುಮ್ಮನೆ ಒಂದು ದೊಡ್ಡ ಫ್ರಿಜ್ಜೇ ಬರುತ್ತಲ್ಲ, 20,000ಕ್ಕೆ ಅದಕ್ಕೆ ಬಂದ್ಬಿಡತ್ತಲ್ಲ, ಅಷ್ಟು ದೊಡ್ಡ. ಅದು ಆಕ್ಚುಲಿ ನಮಗೂ ಅದೇ ಐಡಿಯಾ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಅದೇನು ಐಸ್ ಕ್ಯೂಬ್ ಜನರೇಟ್ ಮಾಡೋದಿತ್ತು ಮುಂದ್ಗಡೆ. ಹೌದು, ದೊಡ್ಡ ವಾಟರ್ ಟ್ಯಾಂಕ್ ಇರುತ್ತೆ, ಅದರಲ್ಲಿ ವಾಟರು ಡಿಸ್ಪೆನ್ಸ್ ಮಾಡುತ್ತೆ, ಆಮೇಲೆ ಐಸ್ ಕ್ಯೂಬ್ಸ್ ಡಿಸ್ಪೆನ್ಸ್ ಮಾಡುತ್ತೆ, 2. ಬಟ್ ಅದು ಏನಂದ್ರೆ ತೊಂದರೆ, ಫಸ್ಟ್ ನಾವು ಅದನ್ನೇ ತಗೋಬೇಕು ಅಂತ ಅನ್ಕೊಂಡಿದ್ವಿ. ಆಮೇಲೆ ಏನಾಯ್ತು, ಅದು ನಾವು ಅಷ್ಟೊಂದು ಐಸ್ ಕ್ಯೂಬ್ಸ್ ಯೂಸ್ ಮಾಡಲ್ಲ, ಐಸ್ ವಾಟರು ಜಾಸ್ತಿ ಕುಡಿಯಲ್ಲ. ಹಾಗಾಗಿ ಅದನ್ನ ಪ್ರತಿ ಸಾರಿ ನೀನು ಮೇಂಟೈನ್ ಮಾಡಬೇಕು, ವಾಟರ್ ಫಿಲ್ ಮಾಡಬೇಕು, ಕ್ಲೀನ್ ಮಾಡಬೇಕು. ಆಮೇಲೆ ವಿಂಟರ್ ಬಂತು, ಮಳೆಗಾಲ ಬಂತು ಅಂದ್ರೆ ಅದನ್ನ ಯೂಸ್ ಮಾಡೋದೇ ಇಲ್ಲ. ಓನ್ಲಿ ಸಮ್ಮರ್ ಅಲ್ಲಿ ಹಬ್ಬ ಅಂದ್ರೆ ಒಂದು 4-5 ಮಂತ್ಸ್ ಈ ತರ ಎಲ್ಲ ಥಿಂಕ್ ಮಾಡಿ ಅದು ಬೇಡ ಇದು ಬೇಡ ಅಂತ ಹೇಳಿ ಫೈನಲಿ ಇದು ಲಾರ್ಜೆಸ್ಟ್ ಸ್ಪೇಸ್, ಆಮೇಲೆ ಕನ್ವರ್ಟಬಲ್ ಫೀಚರ್, ಆಮೇಲೆ ಸ್ಮಾರ್ಟ್ ಫೀಚರ್ಸ್ ಎಲ್ಲ ಇರೋದನ್ನ ನೋಡಿ ಇದು ಪರ್ಫೆಕ್ಟ್ ಇದೆ ಅಂತ ಇದನ್ನ ನಾವಿಬ್ರು ಚೂಸ್ ಮಾಡಿದ್ವಿ. ಆಮೇಲೆ ಇನ್ನೇನು ಗೊತ್ತಾ, ನಾವು ಆಲ್ರೆಡಿ ಇಂಟೀರಿಯರ್ ಎಲ್ಲ ಮಾಡಿಸ್ಕೊಂಡಿದ್ವಲ್ವಾ, ಇದು ಸೈಜ್ ಕೂಡ ತುಂಬ ಮ್ಯಾಟ್ರ್ ಆಗತ್ತಲ್ವಾ. ಯಾಕೆಂದರೆ ಈಗ ದೊಡ್ಡ ಫ್ರಿಜ್ ತೊಗೊಂಡ್ಬಿಡ್ತೀವಿ, ಇಡಕ್ಕೆ ಜಾಗ ಇಲ್ಲ ಅಂದರೆ ಎಷ್ಟು ಕಷ್ಟ ಆಗತ್ತೆ. ನಾವು ಅಳತೆ ನೋಡಿಕೊಂಡು ಈ ಜಾಗದಲ್ಲಿ ಇದು ಫಿಟ್ ಆಗತ್ತಾ ಇಲ್ಲ ಅದನ್ನು ಕೂಡ ನೋಡಿಕೊಂಡೇ ನಾವು ತೊಗೊಂಡಿದ್ದನ್ನು. ಆಮೇಲೆ ಈ ಫ್ರಿಜ್ ಕಲರ್ ಬಂದುಬಿಟ್ಟು ಡಾರ್ಕ್ ಚಾರ್ಕೋಲ್ ಬ್ಲ್ಯಾಕ್ ಕಲರ್ ಇದು. ಮತ್ತು ಇದಕ್ಕೆ ಹ್ಯಾಂಡಲ್ಸ್ ಇಲ್ಲ, ಹ್ಯಾಂಡಲ್ಲೆಸ್ ಈ ರೀತಿ ತೆಗೆಯುವಂಥದ್ದು. ಅದು ನನಗೆ ತುಂಬ ಇಷ್ಟ ಆಯ್ತು. ಯಾಕೆಂದರೆ ನಮ್ಮ ಇದಕ್ಕೆಲ್ಲ ಕ್ಯಾಬಿನೆಟ್ಸ್ಗಳಿಗೆಲ್ಲ ಹ್ಯಾಂಡಲ್ಸ್ ಇಲ್ಲಲ್ಲ, ಸೊ ಇದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನ ಚೂಸ್ ಮಾಡ್ಕೊಂಡ್ವಿ. ಅದೇ ನಮ್ಗಾಗಿನೇ ಮಾಡಿದ್ದೆ, ಹಂಗೆ ನಾವು ಅದನ್ನೇ ಥಿಂಕ್ ಮಾಡಿದೆವು, ಇದು ನಮ್ಗಾಗಿನೇ ಡಿಸೈನ್ ಮಾಡ್ದಂಗಿದೆ ಅಲ್ವಾ, ಹ್ಯಾಂಡಲ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇವತ್ತಿನ ಈ ಫ್ರಿಜ್ ಟೂರಿಂದ ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಇನ್ನೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ
ಕಮೆಂಟ್ಸ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ. ಹಾಗೆ ನಾನು ಯೂಸ್ ಮಾಡಿರೋಂತಹ ಪ್ರಾಡಕ್ಟ್ಸು ಎಲ್ಲವುದು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಂದರೆ ಕಂಟೈನರ್ ಬಾಕ್ಸ್ಗಳು, ಗ್ಲಾಸ್ ಜಾರ್ಗಳು ಅಂಥದ್ದು ಯಾವುದೆಲ್ಲ ಇದರಲ್ಲಿ ಇದೆಯೋ ಅದೆಲ್ಲದ್ರದ್ದು ಲಿಂಕ್ ಕೂಡ ಕೊಟ್ಟಿರ್ತೀನಿ. ಹಾಗೆ ಪ್ರತಿ ಸಲ ನಾನು ಹೋಮ್ ಟೂರ್ ವೀಡಿಯೋಸ್ ಮಾಡಿದಾಗ ತುಂಬ ಜನರು ಕೇಳೋದೇನೆಂದರೆ ನನ್ನ ಡ್ರೆಸ್ ಬಗ್ಗೆನೇ. ಇವತ್ತು ನಾನೇ ಹೇಳ್ಬಿಡ್ತೀನಿ. ಸೊ ಈ ಡ್ರೆಸ್ನ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಈ ಕೊಟ್ಟಿರ್ತೀನಿ. ಡ್ರೆಸ್ ತುಂಬಾ ಚೆನ್ನಾಗಿದೆ ನಿನ್ಗೆ. ಅದು ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಥ್ಯಾಂಕ್ ಯು. ಡಿಫ್ರೆಂಟ್. ಓಕೆ, ಏನೋ ನನಗೆ ಸ್ವಲ್ಪ ಇದು ಹಾಕೋಬೇಕಂತ ಅನ್ನಿಸ್ತು. ಸ್ವಲ್ಪ ಬಿಸಿಲಿದೆ ಅಲ್ವಾ, ಈ ಥರ ಮೆತ್ತಂದು ವೇರ್ ಮಾಡಿದ್ರೆ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ ಅಂತ ಹಾಕ್ಕೊಂಡೆ. ಸರಿನಾ? ನಿನ್ ಡ್ರೆಸ್ಸಿಂಗ್ ಸೆನ್ಸ್ ಡಿಫ್ರೆಂಟ್ ಆಗಿರುತ್ತೆ, ಹೌದಿಲ್ಲ? ಡಿಸೆಂಟ್ ಆಗಿರುತ್ತೆ ಮತ್ತೆ ಸ್ಟೈಲಿಶ್ ಆಗಿ ಇರುತ್ತೆ. ತುಂಬ ಜನ ನಂಗೆ ಅದನ್ನೇ ಹೇಳ್ತಾರೆ. ಚೆನ್ನಾಗಿದೆ, ಸೂಪರ್. ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ಇನ್ನು ಇವತ್ತಿನ ವಿಡಿಯೋ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಹೇಗಿತ್ತು ಈ ವಿಡಿಯೋ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಯಾರೆಲ್ಲ ಹೊಸ ಫ್ರಿಜ್ ತೊಗೊಳ್ಬೇಕಂತ ಅಂದ್ಕೊಳ್ತಾ ಇದ್ದಾರಲ್ವ ಅವರೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.